ಈ ಹುಡುಗ ಬಂದಿ ಹಿಂಗ ಕೇಳೋದು. ಹಾಯ್, ನಾನು ಯಾಸೆ 30 days 30 ವ್ಲಾಗ್ ಚಾಲೆಂಜಿನ ಇವತ್ತು ಡೇ 4. ಇವತ್ತಿನ ದಿವಸ ಬೆಳಿಗ್ಗೆ 10 ಗಂಟೆದಿಂದ ಸ್ಟಾರ್ಟ್. ಇವತ್ತು ಕೆಲಸ ಏನು ಆಗಿಲ್ಲ ಅಂತ ಫುಲ್ ಟೆನ್ಷನ್ ಅಲ್ಲಿದ್ದೆ. ಆದ್ರೆ ನನ್ ತಮ್ಮ ಫುಲ್ ಕ್ರಿಕೆಟ್ ಟೀಮ್ ನೇ ಕರ್ಕೊ ಬಂದ್ಬಿಟ್ಟ ನನ್ನ ಸಪೋರ್ಟ್ ಮಾಡಕ್ಕೆ. ಅವನ ದೋಸ್ಗಳು ಇವರೆಲ್ಲ ಗುರು, ನಾನ್ 4 ಗಂಟೆ ಟೈಮ್ ಮಾಡೋ ಕೆಲ್ಸ ಇವರು ಬರೀ 2 ಗಂಟೆ ಟೈಮ್ ನಲ್ಲೇನೆ ಫಿನಿಶ್ ಮಾಡ್ಬಿಟ್ರು. 4-5 ಜನ ಮಾಡಿದ್ರೆ ಬೇಗನೆ ಆಗೋದಲ್ವಾ. ಕೆಲ್ಸ ಎಲ್ಲ ಮುಗಿಸ್ಕೊಂಡು ನಾನ್ ಹೋದೆ ಜೊಹರ್ ನಮಾಜ್ಗೆ. ನಮಾಜ್ ಮಾಡ್ಕೊಂಡು ಮತ್ತೆ ಅಂಗಡಿ ಹತ್ರ ಬಂದೆ. ಸಣ್ಣ ಪುಟ್ಟ ಕೆಲ್ಸಗಳು ಎಷ್ಟ್ ಬೇಗ ಆದ್ರೂನು, ಆದ್ರೆ ಅಂಗಡಿ ಓಪನ್ ಮಾಡೋ ತನಕ 3 ಗಂಟೆ. ನಾನು ಬೇಗ ಎಲ್ಲ ರೆಡಿ ಮಾಡ್ಕೊಂಡೆ. ಸೊ ಇವತ್ತು ಸಂಡೇ ಅಂತ ನಮ್ಮ ದೋಸ್ಗಳು ಬಂದವ್ರೆ ಸಪೋರ್ಟ್ ಮಾಡಕ್ಕೆ. ಆಮೇಲೆ ಬಂದ ನಮ್ಮ ನವಾಜ್ ಭೈ. ಮದ್ವೆ ಹುಡುಗಿ ಮನೆಗೆ ಫೋಟೋ ಕಳ್ಸಕ್ಕೆ ಎನಿ ಟೈಮ್ ರೆಡಿ ಆಗಿರ್ತಾನ ಇವನು. ಆದ್ರೆ ನಮ್ ಬ್ಲಾಗ್ ನಲ್ಲಿ ಬರಕ್ಕೆ ನಾಚಿಕೆ ಇವನ್ಗೆ. ನಾನು ಟೈಮ್ ಆಗ್ತಿದೆ ಅಂತ ಫುಲ್ ಫಾಸ್ಟ್ ನಲ್ಲಿ ಕೆಲಸ ಮಾಡ್ಕೊಂಡಿದ್ದೆ. ಆದ್ರೆ ಇದೇ ಟೈಮ್ ನಲ್ಲಿ ಒಂದು ಹುಡುಗ ಬಂದಿ ಇದಾ ಕೇಳೋದು. ಬರೇ 25 ಫಾಲೋವರ್ಸ್ ಕಡಿಮೆ ಇದ್ದಾರೆ 1K ಫಾಲೋವರ್ಸ್ ಆಗಕ್ಕೆ. ಸೊ ಬೇಗ ಫಾಲೋ ಮಾಡ್ಕೊಳ್ಳಿ. ಎಲ್ಲಾ ಸಮೋಸ ರೆಡಿ ಮಾಡ್ಕೊಂಡು ಸೇಲ್ ಮಾಡ್ಬಿಟ್ಟು ನಾನ್ ಹೋದೆ ಮಹಬೂಬ್ ಬೈ ಅಂಗಡಿಗೆ ಇಫ್ತಾರ್ ಮಾಡಕ್ಕೆ. ಗುರು, ಇದು ನನ್ನ 2ನೇ ಮನೆ ಇದ್ದಂಗೆ. ಇವತ್ತು ಫುಲ್ ಬೆಜ್ಜಾನ್ ಐಟಮ್ ಇತ್ತು ಇಫ್ತಾರ್ಗೆ. ಹೊಟ್ಟೆ ತುಂಬಾ ತಿಂದಿ ಇವನ್ಗೆ ಸ್ವಲ್ಪ ಹೊತ್ತು ರೇಗ್ಸಿ ಆಮೇಲೆ ನಾನ್ ಬಂದೆ ನಮಾಜ್ಗೆ. ನಮಾಜ್ ಮಾಡ್ಕೊಂಡು ಮತ್ತೆ MIR ಎಂಟರ್ಪ್ರೈಸಸ್ ಹತ್ರನೇ ಹೋದೆ. ಆದ್ರೆ ಇವಾಗ ಸ್ವಲ್ಪ ಟ್ವಿಸ್ಟ್ ಇತ್ತು. ನಮ್ ಶಾಬಾಜ್ ಹತ್ರ 1 ಲಕ್ಷ ರೂಪಾಯಿ ಇದೆಯಂತೆ. ಏನ್ ಬಿಸ್ನೆಸ್ ಮಾಡ್ಬೇಕು ಅಂತ ಡಿಸ್ಕಸ್ ಮಾಡ್ತಾವ್ರೆ. ನೀವು ಕಮೆಂಟ್ ಮಾಡ್ಬಿಡಿ 1 ಲಕ್ಷದಲ್ಲಿ ಏನ್ ಬಿಸ್ನೆಸ್ ಮಾಡಬಹುದು ಅಂತ. ಇವರು ಡಿಸ್ಕಸ್ ಮಾಡ್ತಿರೋದು ನೋಡಿದ್ರೆ ನೆಕ್ಸ್ಟ್ ಇಯರ್ ಪಕ್ಕ ಅಂಬಾನಿಗೆ ಸೈಡ್ ಹೊಡಿತಾರೆ ಇವರು. ಸೊ ಇವತ್ತಿಗಿಷ್ಟೇ. ನಮ್ಮ ವ್ಲಾಗ್ ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಫಾಲೋ ಮಾಡೋದನ್ನ ಮರಿಬೇಡಿ. ನಮ್ಮ ವ್ಲಾಗ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಸೊ ಇವತ್ತಿಂದು ಫುಲ್ ವ್ಲಾಗು ನಾನು ಯೂಟ್ಯೂಬ್ ಚಾನಲ್ ನಲ್ಲಿ ಹಾಕಿದ್ದೀನಿ, ಹೋಗಿ ಅಲ್ಲೂ ಕೂಡ ಸಪೋರ್ಟ್ ಮಾಡಿ. ಸೊ ಇವತ್ತಿಗೆ ನಾಳೆ ನೋಡ್ಕೊಳ್ಳೋಣ. ಬರ್ತೀನಿ. ಧನ್ಯವಾದಗಳು.